ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ. ಆತನು 8 ಸಂಗತಿಗಳನ್ನ ಈಗಾಗಲೇ ನಾವು ಧ್ಯಾನ ಮಾಡ್ತಾ ಬಂದೆವು. ಪ್ರಾರಂಭದಿಂದ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಅಲ್ಲಿಂದ ಕೊನೆಯ ಒಂದು ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನ ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬುದಾಗಿ. ಸೊ ಈ ಪ್ರಸಂಗವನ್ನ, ಈ ಸಂದೇಶವನ್ನ, ಈ ಉಪದೇಶವನ್ನ ಯೇಸು ಸ್ವಾಮಿ ಅದನ್ನ ಮುಂದುವರಿಸುವಂತವರಾಗಿದ್ದಾರೆ. ಈಗ ಯೇಸು ಸ್ವಾಮಿ ಒಂದು ವಸ್ತುವನ್ನ ಉದಾಹರಣೆಯಾಗಿ ಇಟ್ಟುಕೊಂಡು ತನ್ನ ಶಿಷ್ಯರಿಗೆ ಆತನು ಹೇಳುವಂತ ಒಂದು ಮಾತು, ಅದು ವಚನ 13, 14 ಮತ್ತು 15. ನಮ್ಮೆಲ್ಲರಿಗೆ ಪರಿಚಯವಾದಂತಹ ವಸ್ತು. ಈ ವಸ್ತುವನ್ನ ಯೇಸು ಸ್ವಾಮಿ ಆಧಾರವಾಗಿ ಇಟ್ಟುಕೊಂಡು ತನ್ನ ಶಿಷ್ಯರಿಗೆ ಆತನು ಬೋಧಿಸುವಂತಹದ್ದನ್ನ ನಾವು ಕಾಣ್ತೇವೆ. 13ನೇ ವಚನ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದೀತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ಈ ವಚನದ ಆಧಾರದ ಮೇಲೆ ಇವತ್ತು ನಾವು ನಮ್ಮ ಸಂದೇಶವನ್ನ ನಾವು ಕಲೀಲಿಕ್ಕೆ ನಾವು ಹೋಗೋಣ ಪ್ರಿಯರೇ. ಬಹುಶಃ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಆಯ್ಕೆ ಮಾಡಿಕೊಳ್ಳುವಾಗ ಅವರ ಕ್ವಾಲಿಫಿಕೇಶನ್ ಆಗಲಿ, ಅವರು ಎಂಥವರು ಎಂಬುದಾಗಿ ಯೇಸು ಸ್ವಾಮಿಗೆ ಎಲ್ಲವೂ ಗೊತ್ತುಂಟು. ಅವರು ಬೆಸ್ತರು. ಯೇಸು ಸ್ವಾಮಿ ಹೇಳಿದಂತ ಒಂದೇ ಮಾತು, ನಿಮ್ಮನ್ನ ಮನುಷ್ಯರನ್ನ ಹಿಡಿಯುವಂತ ಬೆಸ್ತರನ್ನಾಗಿ ನಾನು ಮಾಡ್ತೇನೆ ಎಂಬುದಾಗಿ, ನನ್ನನ್ನ ಹಿಂಬಾಲಿಸಿರಿ ಎಂಬುದಾಗಿ ಹೇಳುವಾಗ ಆ ಶಿಷ್ಯರು ಎಲ್ಲ ತಮ್ಮ ಬದುಕನ್ನೇ ಬಿಟ್ಟು ಯೇಸು ಸ್ವಾಮಿಯನ್ನ ಹಿಂಬಾಲಿಸುವಂತಹದ್ದು ನಮ್ಮೆಲ್ಲರಿಗೆ ಗೊತ್ತಿರುವ ಸಂಗತಿ. ತನ್ನಲ್ಲಿರುವಂತಹ ಗುಣಗಳನ್ನ, ತಾನು ಮಾಡುವಂತ ಕಾರ್ಯಗಳನ್ನ, ತಾನು ಬೋಧಿಸುವಂತ ಸಂಗತಿಗಳನ್ನ ನನ್ನ ಶಿಷ್ಯರು ಅನುಸರಿಸಬೇಕೆಂಬುದಾಗಿ ಯೇಸು ಸ್ವಾಮಿಯ ಉದ್ದೇಶ. ಆತನು ಆರಿಸಿಕೊಂಡಂತ ಒಂದು ಸಂದರ್ಭ, ಆರಿಸಲ್ಪಟ್ಟಂತ ಆ ಶಿಷ್ಯರು ಯಾವ ರೀತಿಯಲ್ಲಿ ಅದನ್ನು ಅನುಸರಿಸಬೇಕೆಂಬುದಾಗಿ ತನ್ನ ಜೊತೆಯಲ್ಲೇ ಆತನು ಇಟ್ಟುಕೊಂಡು ಅವರಿಗೆ ನೀತಿ ಪಾಠವನ್ನು ಆತನು ಬೋಧಿಸುವಂತವನಾತನಾಗಿದ್ದಾನೆ. ಈಗಾಗಲೇ ಸುಮಾರು 8 ಸಂಗತಿಗಳನ್ನ ಆತನು ತಿಳಿಸುತ್ತಾ ಬಂದ. ಯೇಸು ಸ್ವಾಮಿಯಲ್ಲಿರುವಂತ ಗುಣಲಕ್ಷಣಗಳು ಆ 8 ಸಂಗತಿಗಳನ್ನ ನಾವು ಕಾಣ್ತೇವೆ. ಆ 8 ಸಂಗತಿಗಳ ಆ ಗುಣಗಳನ್ನ ಅವರು ಅಭ್ಯಾಸ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿಯ ಬಯಕೆ. ಯಾಕಂದ್ರೆ ಭವಿಷ್ಯದಲ್ಲಿ ಅಪೊಸ್ತಲರೆನಿಸಿಕೊಂಡಂತ ಈ ಶಿಷ್ಯರು ಇವೆಲ್ಲವನ್ನ ಪರಿಪಾಲನೆ ಮಾಡಬೇಕು. ಅದನ್ನ ಪರಿಪಾಲನೆ ಮಾಡದೆ ಮನುಷ್ಯರನ್ನ ಹಿಡಿಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿ ರಕ್ಷಣೆಯ ಮಾರ್ಗಕ್ಕೆ ಬರಬೇಕಾದ್ರೆ, ಒಬ್ಬ ವಿಶ್ವಾಸಿ ಆತನ ಸಂಪರ್ಕವನ್ನ ಬಯಸುವಾಗ ಅಥವಾ ಅವರ ಜೊತೆ ಒಡನಾಟವನ್ನ ಮಾಡಿಕೊಳ್ಳುವಾಗ ಅಷ್ಟು ಸುಲಭವಾದಂತ ಕೆಲಸವಲ್ಲ. ಆದ್ರೆ ಎಲ್ಲವನ್ನ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಆತನ ಬೋಧನೆ ಮಾಡುತ್ತಾ ಬಂದ. ಈಗ ಆತನು ಉಪಯೋಗಿಸುವಂತ ಒಂದು ಪದ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ. ಇವತ್ತು ಸ್ವಲ್ಪ ಸಮಯ ನಾವು ಉಪ್ಪಿನ ವಿಷಯದಲ್ಲಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಈಗ ನೀವು ಅಂದರೆ ಯಾರು? ಪ್ರಾರಂಭದ ವಚನ ನಾವು ಹೀಗೆ ನೋಡ್ತೇವೆ. 5ನೇ ಅಧ್ಯಾಯದ ಪ್ರಾರಂಭದ ವಚನ, ಆತನು ಆ ಜನರ ಗುಂಪುಗಳನ್ನು ಕಂಡು, ಯಾರು ಆತನನ್ನ ಹಿಂಬಾಲಿಸಿದ್ದಾರೋ ಆ ಜನರು ಆತನ ಜೊತೆಯಲ್ಲಿದ್ದಾರೆ, ಕಂಡು ಬೆಟ್ಟವನ್ನೇರಿ ಕೂತು ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಈಗ ಉಪ್ಪಿನ ವಿಷಯದಲ್ಲಿ ನಾವು ನೋಡುವಾಗ ಪ್ರಾಮುಖ್ಯವಾಗಿ ತನ್ನ ಶಿಷ್ಯರಿಗೆ ಆತನು ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ಹೇಳ್ತಾನೆ. ನಮ್ಮೆಲ್ಲರಿಗೂ ಈಗ ಈ ವಚನ ಒಂದು ಸ್ವಲ್ಪ ಸಮಯ ನಾವು ಪಕ್ಕಕ್ಕೆ ಇಟ್ಟು ಉಪ್ಪಿನ ವಿಷಯದಲ್ಲಿ ನಾವು ಅಭ್ಯಾಸ ಮಾಡಲಿಕ್ಕೆ ನಾವು ಹೋಗೋಣ. ಯಾಕೆ ಯೇಸು ಸ್ವಾಮಿ
ಉಪ್ಪನ್ನ ತೆಗೆದುಕೊಂಡು ಉಪದೇಶ ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನ ಆಲೋಚನೆ ಮಾಡುವಾಗ ಕೆಲವು ಸಂಗತಿಗಳು ಸತ್ಯವೇದಕ್ಕೆ ಆಧಾರವಾದಂತ ರೀತಿಯಲ್ಲಿ ಉಪ್ಪಿನ ವಿಷಯದಲ್ಲಿ ನಾವು ಸಂಕ್ಷಿಪ್ತವಾಗಿ ನಾವು ಅದನ್ನ ಅಭ್ಯಾಸ ಮಾಡೋಣ ಪ್ರೇರೆ. ಉಪ್ಪು ನಮ್ಮೆಲ್ಲರಿಗೆ ಪರಿಚಯವಾದಂತ ಒಂದು ವಸ್ತು. ಉಪ್ಪಿಲ್ಲದೆ ಇರುವಂತ ಮನೆ ಇಲ್ಲ, ಉಪ್ಪು ತಿನ್ನದೇ ಇರುವಂತ ಮನುಷ್ಯರಿಲ್ಲ. ಈ ಉಪ್ಪಿನ ಬಗ್ಗೆ ನಾನು ಸಾಮಾನ್ಯವಾಗಿ ಲೋಕರೂಢಿಯಾಗಿ ನಾನು ಮಾತಾಡ್ತಾ ಇದ್ದೇನೆ. ಉಪ್ಪಿನ ಬಗ್ಗೆ ಅನೇಕ ಗಾದೆಗಳನ್ನ ನಾವು ಕೇಳಿಸಿಕೊಂಡಿದ್ದೇವೆ. ಅಕಾರ್ಡಿಂಗ್ ಟು ಕನ್ನಡ ಡಿಕ್ಷನರಿ, ಅದರಲ್ಲಿ ಉಪ್ಪಿಗೆ ಇರುವಂತ ಆ ಒಂದು ಗುಣ ಅಥವಾ ಅರ್ಥ ಯಾವುದು ಎಂಬುದಾಗಿ ನೋಡುವಾಗ ಇದೊಂದು ಲವಣ. ಉಪ್ಪು ಒಂದು ಲವಣ. ಅದು ಪ್ರೀತಿ, ಮಮತೆ, ಉಪಕಾರ, ಹಾಗೆ ಋಣ, ಈ ಪದಗಳನ್ನ ಅಲ್ಲಿ ಉಪಯೋಗಿಸಿರುವಂತಹದ್ದು ನಾನು ಓದಿದ್ದೇನೆ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಇದು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಾಗ, ನಾನು ಈ ಡಿಕ್ಷನರಿಯನ್ನ ನೋಡುವಾಗ ಅದರಲ್ಲಿದ್ದಂತಹ ಅನೇಕ ಸಂಗತಿಗಳು, ಅಂದ್ರೆ ಅದಕ್ಕೆ ಅರ್ಥ ಕೊಡುವಂತಹದ್ದು ಪ್ರೀತಿ, ಮಮತೆ, ಉಪಕಾರ, ಋಣ, ಇದರನ್ನ ಆಧರಿಸಿ ನಾನು ಹುಡುಕುತ್ತಾ ಬಂದೆ. ಒಂದು ವೇಳೆ ಈ ಉಪ್ಪಿನ ಸಂಗತಿಯನ್ನ ಇದಕ್ಕೆ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯನೋ ಎಂಬುದಾಗಿ ಅಂದುಕೊಂಡಾಗ ಅನೇಕ ಸಂಗತಿಗಳನ್ನ ನಾನು ನೋಡ್ತಾ ಬಂದೆನು ಪ್ರಿಯರೇ ಸತ್ಯವೇದದಲ್ಲಿ. ಹಾಗಾದ್ರೆ ಒಂದು ಗಾದೆ ಉಂಟು, ಉಪ್ಪು ಉಂಡ ಮನೆಗೆ ದ್ರೋಹ ಬಗೆಯಬೇಡ ಅಥವಾ ಎರಡು ಬಗೆಯಬೇಡ ಎಂಬುದಾಗಿ ಒಂದು ಗಾದೆ ಇದೆ. ಇದನ್ನ ವಿಸ್ತಾರ ಮಾಡಿ ನೋಡುವಾಗ ಉಪಕಾರ ಮಾಡಿದ ಮನೆಗೆ ಎಂಬುದಾಗಿ ಹೇಳುವಾಗ ಪ್ರೀತಿ ತೋರಿಸಿದಂತ ಮನೆಗೆ, ಮಮತೆ ತೋರಿಸಿದಂತ ಮನೆಗೆ, ಅಥವಾ ನಮ್ಮನ್ನ ಇಷ್ಟಪಡುವಂತಹ ಮನೆಗೆ, ನಮ್ಮನ್ನ ಪ್ರೋತ್ಸಾಹಿಸುವಂತ ಮನೆಗೆ ದ್ರೋಹ ಮಾಡಬೇಡ ಎಂಬ ಒಂದು ಅರ್ಥ. ಅದಕ್ಕೆ ನಾವು ನೋಡುವಾಗ 3 ರೀತಿಯಾದಂತ ಋಣ ಒಬ್ಬ ಮನುಷ್ಯನ ಮೇಲೆ ಇರ್ತದಂತೆ. ಉಪ್ಪಿಗೆ ಇರುವಂತ ಆ ಭಾರ ಅದು ಋಣ, ಅದನ್ನ ತೀರಿಸಲಿಕ್ಕೆ ಆಗದೇ ಇರುವಂತ ಒಂದು ಸಂಗತಿ. ಉಪ್ಪು ಅದರ ಗುಣಲಕ್ಷಣಗಳನ್ನು ನೋಡುವಾಗ ಉಪ್ಪು ಅದು ಶುದ್ಧೀಕರಿಸುವಂತಹ ಗುಣವನ್ನ ಹೊಂದಿದೆ. ಉಪ್ಪು ಆಹಾರ ಕೆಡದಂತೆ ಜೋಪಾನವಾಗಿ ಇಡುವಂತಹ ಗುಣವನ್ನ ತೋರಿಸುವಂತದ್ದಾಗಿದೆ. ಉಪ್ಪು ರುಚಿಯನ್ನ ಹೆಚ್ಚಿಸುವಂತಹ ಗುಣವನ್ನ ಅದು ಹೊಂದಿದೆ ಎಂಬುದಾಗಿ ನಮ್ಮೆಲ್ಲರಿಗೆ ಗೊತ್ತುಂಟು. ಕೆಲವು ಸಲ ನಾವು ಊಟ ಮಾಡುವಾಗ ಸಪ್ಪೆ ತಿನ್ನುವಾಗ ನಮಗೆ ಆಗೋದಿಲ್ಲ, ಒಂದ್ ಸ್ವಲ್ಪ ಆದ್ರೂ ಉಪ್ಪು ಹಾಕೋಬೇಕು. ಉಪ್ಪು ದೇಹಕ್ಕೂ ಹೆಚ್ಚಾಗಿ ಅಲ್ಲ, ದೇಹಕ್ಕೆ ಬೇಕು, ಉಪ್ಪು ಬೇಕು. ಆದ್ರೆ ಯಥೇಚ್ಛವಾಗಿ ತಿನ್ನುವಂಥದ್ದಲ್ಲ ಅದು. ಆ ರುಚಿಗೆ ಎಷ್ಟು ಬೇಕೋ ಆ ರುಚಿ ಕೆಡದಂತೆ, ಉಪ್ಪು ರುಚಿಯನ್ನ ಕೆಡಿಸುವಂತದ್ದು ಒಂದು ಉಂಟು. ಆದ್ರೆ ಎಷ್ಟು ಮಿತವಾದಂತ ರೀತಿಯಲ್ಲಿ ಅದು ಇರಬೇಕಾದ್ರೆ ಅದರ ಗುಣ, ಅದರ ಒಂದು ವೇಳೆ ಆ ಆಹಾರ ಪದಾರ್ಥದ ರುಚಿ ಅದು ಹೆಚ್ಚಿಸುವಂತ ಒಂದು ಗುಣವನ್ನ ಅದು ಹೊಂದಿದೆ. ನಾನು ಈಗಾಗಲೇ ಋಣದ ವಿಷಯವಾಗಿ ನಾನು ಹೇಳ್ತಾ ಬಂದೆ. 3 ರೀತಿಯಾದಂತಹ ಋಣ. ಒಂದು ದೇವರ ಋಣ, ಇನ್ನೊಂದು ಗುರುವಿನ ಋಣ, ಮೂರನೇದಾಗಿ ಪಿತೃವಿನ ಋಣ. ಇವು ತೀರಿಸಲಾಗದೇ ಇರುವಂತಹದ್ದು. ಯಾರು ಅದನ್ನು ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ದೇವರ ಋಣ, ನಾನು ಅದನ್ನ ಮುಂದೆ ಅದನ್ನ ವಿವರಿಸಲಿಕ್ಕೆ ನಾನು ಹೋಗ್ತೇನೆ. ಎರಡನೇದಾಗಿ ನೋಡುವಾಗ ಗುರುವಿನ ಋಣ. ಇವತ್ತು ನಾನು ಒಬ್ಬ ವಿದ್ಯಾವಂತನು ಎಂಬುದಾಗಿ ನಾನು ಅನಿಸಿಕೊಳ್ಬೇಕಾದ್ರೆ, ನನ್ನ ಜ್ಞಾನಾರ್ಜುನಗಳು ನಾನು ಹೆಚ್ಚಿಸಿಕೊಳ್ಬೇಕಾದ್ರೆ ನನ್ನ ಗುರುವಿನ ನೆನಪು ನನಗಾಗ್ತದೆ ಪ್ರಿಯರೇ. ಒಂದು ವೇಳೆ ಆ ಗುರು ತನ್ನನ್ನ ಧಾರೆ ಎರೆದು ಮಕ್ಕಳನ್ನ ಆತನು ಬೆಳೆಸುವಂತವನು, ಆ ಗುರುವಿನ ಪ್ರೀತಿ, ಆ ಗುರು ನಮ್ಮ ಬಗ್ಗೆ ತೋರಿಸಿದಂತ ಮಮತೆ, ಆ ಗುರು ನಮ್ಮ ಬಗ್ಗೆ ಇಟ್ಟಿರುವಂತ ಆ ಒಂದು ವಾತ್ಸಲ್ಯ, ಅದೆಂದೂ ಯಾರು ಎಂದು ತೀರಿಸಲಿಕ್ಕೆ ಆಗದೇ ಇರುವಂತಹ ಋಣ. ಮತ್ತೊಂದು ತಂದೆಯ ಋಣ. ದೇವರ ಋಣ, ತಂದೆಯ ಋಣ, ಎರಡನ್ನು ನಾವು ಹೋಲಿಕೆ ಮಾಡುವಾಗ ತಂದೆ ಒಂದು ವೇಳೆ ನಮಗೆ ಕಾಣುವಂತ ವ್ಯಕ್ತಿ, ದೇವರು ನಮಗೆ ಕಾಣದೇ ಇರುವಂತ ಒಬ್ಬ ವ್ಯಕ್ತಿ. ನೋಡ್ರಿ, ದೇವರು ಹೇಳುವಂತ ಮಾತು, ತಾಯಿ ತನ್ನ ಮಗನನ್ನ
ಸಂತೈಸುವ ಪ್ರಕಾರ ನಾನು ನಿಮ್ಮನ್ನ ಸಂತೈಸ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಯೆಶಾಯನು ಬರೆದ ಪ್ರವಾದನ ಗ್ರಂಥದಲ್ಲಿ ನಾವು ಅದನ್ನ ಕಾಣ್ತೇವೆ. ತಾಯಿ ನಮಗೆ ಗೊತ್ತುಂಟು, ತಾಯಿಯ ಪ್ರೀತಿಯನ್ನು ಅನುಭವಿಸಿದ್ದೇವೆ, ತಾಯಿಯ ಮಮತೆಯನ್ನು ನಾವು ಅನುಭವಿಸಿದ್ದೇವೆ. ತಾಯಿ ತನ್ನ ಮಗನನ್ನ ಹೇಗೆ ಸಂತೈಸ್ತಾನೋ ನಮ್ಮೆಲ್ಲರಿಗೆ ಅದರ ಅನುಭವ ಆಗಿದೆ ಪ್ರಿಯರೇ. ಒಂದು ವೇಳೆ ದೇವರು ತಾಯಿ ಎಂಬ ಪದಕ್ಕೆ ಸರಿಸಮಾನವಾಗಿ ತನ್ನನ್ನು ಹೋಲಿಕೆ ಮಾಡಿಕೊಳ್ಳುವಂತವನು, ನನಗೆ ಅನುಭವಗಳು ಆಗುವಂತೆ ಆತನು ಮಾಡ್ತಾನೆ. ತಾಯಿ ತನ್ನ ಮಗನನ್ನ ಸಂತೈಸುವ ಪ್ರಕಾರವೇ ನಾನು ನಿಮ್ಮನ್ನ ಸಂತೈಸ್ತೇನೆ ಎಂಬುದಾಗಿ ಹೇಳಿದಂತ ದೇವರು ಮತ್ತೊಂದು ಹೇಳ್ತಾರೆ. ಏನು? ಒಂದು ವೇಳೆ ಹೆತ್ತ ತಾಯಿ ತನ್ನ ಮಗನನ್ನ ಮರೆತರೂ ಮರೆತಾಳು, ಆದ್ರೆ ನಾನು ನಿಮ್ಮನ್ನ ಮರೆಯುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದಂಥವನು ನನ್ನ ತಂದೆ, ನನ್ನ ದೇವರು. ಆತನ ಋಣ, ಆತನ ಪ್ರೀತಿ, ಆತನ ಕರುಣೆ, ಆತನ ವಾತ್ಸಲ್ಯ, ತನ್ನ ಮಗನನ್ನೇ ಈ ಲೋಕಕ್ಕೆ ಕಳಿಸುವುದರ ಮೂಲಕ ನೋಡ್ರಿ, ನನ್ನೆಲ್ಲರನ್ನ ಆತನು ಕೊಂಡುಕೊಂಡಂತವನು. ಆತನ ಋಣವನ್ನ ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಇಸ್ರಾಯೇಲರಿಗೆ ಆತನು ಹೇಳ್ತಾನೆ, ನಾನು ನಿಮ್ಮನ್ನ ಪ್ರೀತಿಸಿದ್ದು ಶಾಶ್ವತವಾದ ಪ್ರೇಮದಿಂದಲೇ. ನೀನು ಎಷ್ಟೇ ವಿರುದ್ಧವಾಗಿ ನನ್ನ ಬಗ್ಗೆ ಮಾತಾಡು, ನನ್ನ ವಿರುದ್ಧವಾಗಿ ಎಷ್ಟೇ ನೀನು ಧಿಕ್ಕರಿಸು, ತಿರಸ್ಕಾರ ಮಾಡು, ಆ ಜನಾಂಗವನ್ನ ಆತನು ಪ್ರೀತಿ ಮಾಡಿದಂತ ದೇವರು ನನ್ನನ್ನ, ನಮ್ಮನ್ನ, ತನ್ನ ಮಗನನ್ನ ಈ ಲೋಕಕ್ಕೆ ಕಳಿಸುವುದರ ಮೂಲಕ ನಮ್ಮನ್ನ ಅಪಾರವಾದಂತ ಪ್ರೀತಿಯಿಂದ ಪ್ರೀತಿಸಿದಂಥವನು. ತಂದೆ ತನ್ನ ಮಗನನ್ನ ಕರುಣಿಸುವ ಹಾಗೆ ನಾನು ನಿಮ್ಮನ್ನ ಕರುಣಿಸ್ತೇನೆ ಎಂಬುದಾಗಿ. ಒಬ್ಬ ತಂದೆಯ ಋಣ, ಒಬ್ಬ ದೇವರ ಋಣ, ಒಬ್ಬ ಗುರುವಿನ ಋಣ ನಾವು ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಅದು ಆ ಉಪ್ಪಿನ ಹಾಗೆ, ಆ ಉಪ್ಪು ಆ ಋಣದ ಭಾರವನ್ನ ಹೊತ್ತಿರುವಂತಹದ್ದು ಎಂಬುದಾಗಿ ನಾವು ನೆನಪು ಮಾಡ್ತೇವೆ. ಮತ್ತೊಂದು ಸಂಗತಿ, ಉಪ್ಪು, ವಿ ಕ್ಯಾನ್ ಫೀಲ್ ಇಟ್, ದಟ್ಸ್ ಆಲ್. ನಮಗೆ ಅದರ ಅನುಭವ ಉಂಟು, ಆದ್ರೆ ಅದನ್ನು ಎಕ್ಸ್ಪ್ಲೈನ್ ಮಾಡಕ್ ಆಗೋದಿಲ್ಲ. ಉಪ್ಪಾಗಿದೆ ಅಂತೀವಿ ನಾವು, ಆದ್ರೆ ತಿಂದವನಿಗೆ ಗೊತ್ತುಂಟು ಅದರ ಫೀಲಿಂಗ್, ಆ ಎಕ್ಸ್ಪೀರಿಯನ್ಸ್. ವಿ ಕೆನಾಟ್ ಎಕ್ಸ್ಪ್ಲೈನ್, ನಾವು ಅದನ್ನ ವಿವರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಓನ್ಲಿ ಎಕ್ಸ್ಪೀರಿಯನ್ಸ್, ನಮ್ಮ ಅನುಭವ. ದೇವರು ನಮ್ಮ ಬಗ್ಗೆ ತೋರಿಸಿರುವಂತ ಆ ಪ್ರೀತಿ ನಾವುಗಳದನ್ನು ಅನುಭವಿಸ್ತೇವೆ ಪ್ರಿಯರೇ. ಅನೇಕ ವೇಳೆ ದೇವರು ನಮಗೆ ಮಾಡಿದಂತ ಉಪಕಾರಗಳು ನೆನೆಸದ ರೀತಿಯಲ್ಲಿ ಆತನು ನಮಗೆ ಮಾಡುವಂತಹದ್ದು, ನಮ್ಮ ಅನುಭವಕ್ಕೆ ಅದು ಬರುವಂತಹದ್ದು. ಕೀರ್ತನೆಗಾರನು ಹೇಳ್ತಾನಲ್ಲ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆ ಪ್ರೀತಿ, ಒಂದು ವೇಳೆ ನಾವುಗಳು ಆ ಡಿಕ್ಷನರಿಯಲ್ಲಿ ಅದನ್ನ ನೋಡುವಾಗ, ಆ ಲವಣ ಅಥವಾ ಉಪ್ಪು, ಸೋಡಿಯಂ ಕ್ಲೋರೈಡ್, ಪ್ರೀತಿಗೆ ಸಮಾನವಾದಂತಹದ್ದು, ಮಮತೆಗೆ ಸಮಾನವಾದಂತಹದ್ದು, ಉಪಕಾರಕ್ಕೆ ಸಮಾನವಾದಂತ, ಋಣಕ್ಕೆ ಸಮಾನವಾಗಿ ಇರುವಂತಹದ್ದು. ನಾವೆಷ್ಟು ಸಲ ದೇವರನ್ನ ಬೊಂಕಿದ್ದೇವೆ ಪ್ರಿಯರೇ. ಖಂಡಿತ ಅನೇಕ ವೇಳೆ ಕಷ್ಟಗಳು ಬಂದಾಗ ನಮ್ಮ ದೇವರನ್ನ ನಾವು ಬೊಂಕಿದ್ದೇವೆ. ಆದ್ರೆ ಆತನು ನಮ್ಮ ಬಗ್ಗೆ ಪ್ರೀತಿ ತೋರಿಸುವಂತವನು, ಮಮತೆ ತೋರಿಸುವಂತವನು. ಒಂದು ಕ್ಷಣ ನಮ್ಮನ್ನ ಹಿಂಗೆ ತಳ್ಳಿ ಬಿಡ್ಬೋದು ಅವನು. ನಿಮ್ಮನ್ನ ತಳ್ಳಿ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ. ಇದು ದೇವರ ಆ ಒಂದು ಪ್ರೀತಿ. ಹಾಗಾದ್ರೆ ಪ್ರೀತಿ, ಆ ಉಪ್ಪಿಗೆ ಬದಲಾವಣೆ ಮಾಡುವಂತ ಒಂದು ಶಕ್ತಿಯನ್ನ ದೇವರು ಕೊಟ್ಟಿದ್ದಾನೆ. ಆ ಲವಣಕ್ಕೆ, ಉದಾಹರಣೆಗಾಗಿ ಒಂದು ಲೋಟ ನೀರನ್ನ ತೆಗೆದುಕೊಂಡು ನಾವು ಅರ್ಧ ಕುಡಿಯೋಣ, ಅರ್ಧ ಆದ್ಮೇಲೆ ಒಂಚೂರು ಉಪ್ಪು ಹಾಕೊಂಡು ಕುಡಿಯೋಣ, ಎರಡಕ್ಕೂ ವ್ಯತ್ಯಾಸ ಗೊತ್ತಾಗ್ತದೆ ಅಲ್ವಾ ನಮಗೆ? ಬದಲಾವಣೆ ಮಾಡ್ಲಿಕ್ಕೆ ಖಂಡಿತವಾಗಿ ಅದಕ್ಕೆ ಶಕ್ತಿ ಉಂಟು. ದೇವರ ಲವಣಕ್ಕೆ ಕೊಟ್ಟಿರುವಂತಹ ಶಕ್ತಿ ಬದಲಾವಣೆ ತರುವಂತಹದ್ದು, ಪರಿವರ್ತನೆ ಮಾಡುವಂತಹದ್ದು. ಯಾವ ಅರ್ಥದಲ್ಲಿ ದೇವರು ತನ್ನ ಶಿಷ್ಯರಿಗೆ ಆತನು ಹೇಳ್ತಾ ಇದ್ದಾನೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಅಲ್ಲಿ ನೋಡುವಾಗ ಬನ್ನಿರಿ, ನಿಮ್ಮನ್ನ ಮನುಷ್ಯರನ್ನ ಹಿಡಿಯುವಂತ ಬೆಸ್ತರನ್ನಾಗಿ ನಾನು ಮಾಡ್ತೇನೆ. ಹಿಡಿಬೇಕಾದ್ರೆ ಪ್ರಯಾಸ ಪಡ್ಬೇಕಲ್ವಾ? ಬೆಸ್ತರು ಬಲ ಬೀಸಬೇಕು. ಎಲ್ಲಿ ಮೀನಿದೆಯೋ ಅಲ್ಲಿ ಬಲ ಬೀಸಬೇಕು. ಆ ಮೀನನ್ನ ಬಲೆಯಿಂದ ಎಳ್ಕೋಬೇಕು ಮೇಲೆ, ಶ್ರಮ.
ಒಬ್ಬ ಒಬ್ಬ ವ್ಯಕ್ತಿಯನ್ನ ದೇವರ ವಾಕ್ಯವೆಂಬ ಬಲೆಯನ್ನ ಹಾಕಿ ಆ ವ್ಯಕ್ತಿಯನ್ನ ಹಿಡಿಬೇಕಾದ್ರೆ ಏನೇನು ಬೇಕೋ ಆ ಗುಣಲಕ್ಷಣಗಳು ತನ್ನ ಶಿಷ್ಯರಿಗೆ ಆತನು ಬೋಧಿಸುವಂತವನಾಗಿದ್ದಾನೆ. ಒಂದು ವೇಳೆ ಆ ಮನುಷ್ಯನ ಗುಣಲಕ್ಷಣಗಳು ನನಗೆ ಗೊತ್ತಿಲ್ಲ, ಇನ್ನೂ ದೇವರನ್ನ ಆತನು ನಂಬಿಲ್ಲ, ಇನ್ನೂ ಆತನು ದೇವರನ್ನ ಕಂಡುಕೊಂಡಿಲ್ಲ ಅಂದರೆ ಕತ್ತಲೆಯಲ್ಲಿ ಜೀವಿಸುವಂತವರು, ದೇವರನ್ನ ಅರಿಯದೇ ಇರುವಂತವರು, ಅವರನ್ನ ದೇವರ ಕಡೆಗೆ ತಿರುಗಿಸಬೇಕಾಗಿದ್ರೆ ನೀನು ಉಪ್ಪಾಗಿರಬೇಕು, ಆತನ ಬಗ್ಗೆ ಪ್ರೀತಿ ತೋರಿಸಬೇಕು, ಆತನನ್ನ ಮಮತೆಯಿಂದ ಸ್ವೀಕರಿಸಬೇಕು. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಪ್ರಿಯರೇ, ಆ ರುಚಿ, ಲವಣದಲ್ಲಿ ಇರುವಂತಹ ರುಚಿ ನಿಮ್ಮಲ್ಲಿಯೂ ಇರಬೇಕೆಂಬುದಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಆತನು ಹೇಳ್ತಾ ಇದ್ದ. ಹಾಗಾದ್ರೆ ಸತ್ಯವೇದದಲ್ಲಿ ಅನೇಕ ಉಪ್ಪಿನ ವಿಷಯದಲ್ಲಿ ನೋಡುವಾಗ ಒಂದು ಹಳೆ ಒಡಂಬಡಿಕೆಗೆ ನಾವು ಹೋಗೋಣ ಪ್ರಿಯರೇ. ಸತ್ಯವೇದದಲ್ಲಿ ಉಪ್ಪಿನ ಬಗ್ಗೆ ಹಳೆಯ ಒಡಂಬಡಿಕೆಗಳು, ಯಾಜಕ ಕಾಂಡ ಪುಸ್ತಕಕ್ಕೆ ನಾವು ಹೋಗೋಣ. ಯಾಜಕ ಕಾಂಡ 2ನೇ ಅಧ್ಯಾಯ 13ನೇ ವಚನ ನಾನು ಓದ್ತೇನೆ, ದಯಮಾಡಿ ನೀವು ನೋಟ್ ಮಾಡ್ಕೊಳ್ರಿ. ಈ ಉಪ್ಪಿನ ಬಗ್ಗೆ ದೇವರಿಗೂ ಉಪ್ಪಿಗೂ ಇರುವಂತ ಸಂಬಂಧವನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಯೇಸು ಸ್ವಾಮಿ ಉಪಯೋಗಿಸಿದಂತಹ ಈ ಉಪ್ಪಿನ ವಿಷಯದಲ್ಲಿ ಎಂತ ಮರ್ಮಗಳನ್ನ ದೇವರು ಕೊಟ್ಟಿದ್ದಾನೆ ಅನ್ನುವಂಥದ್ದು ಸುಮ್ಮನೆ ಯೇಸು ಸ್ವಾಮಿ ಹೇಳುವುದಿಲ್ಲ. ಅನೇಕ ಹೋಲಿಕೆಗಳನ್ನ ದೇವರು ಯೇಸು ಸ್ವಾಮಿ ಹೇಳ್ತಾರೆ ಹೊಸ ಒಡಂಬಡಿಕೆಯಲ್ಲಿ. ಉದಾಹರಣೆಗಾಗಿ, ನಾನೇ ಒಳ್ಳೆ ಕುರುಬನು ಯಾರು ಎಂಬುದಾಗಿ ಇಸ್ರಾಯೇಲರಿಗೆ ಗೊತ್ತುಂಟು, ಕುರುಬನ ಗುಣಲಕ್ಷಣಗಳು ಅವ್ರಿಗೆ ಗೊತ್ತುಂಟು, ಒಳ್ಳೆ ಕುರುಬ ಯಾರು, ಕೆಟ್ಟ ಕುರುಬ ಯಾರು ಗೊತ್ತುಂಟು. ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ, ಬೆಳಕು ಎಲ್ಲರಿಗೂ ಗೊತ್ತುಂಟು, ಬೆಳಕಿನ ಗುಣಲಕ್ಷಣಗಳೇನು ಎಂಬುದಾಗಿ ಗೊತ್ತುಂಟು. ನಾನೇ ಬಾಗಿಲು ಎಂಬುದಾಗಿ ಹೇಳ್ತಾನೆ, ಬಾಗಿಲಿನ ವಿಷಯ ನಮಗೆ ಗೊತ್ತುಂಟು, ಯಾಕೆ ಬಾಗಿಲಿರಬೇಕು. ಹಾಗೆ ಉಪ್ಪಿನ ವಿಷಯ, ಪರಿಚಯವಾಗಿರುವಂತ ವಸ್ತುವನ್ನೇ ಯೇಸು ಸ್ವಾಮಿ ತೆಗೆದುಕೊಂಡು ಮಾರ್ಮಿಕವಾಗಿ ಆತನು ಹೇಳುವಂತಹ ಎಲ್ಲ ಸಂಗತಿಗಳನ್ನ ನಾವು ನೆನಪಿಗೆ ತಂದುಕೊಳ್ಳೋಣ. ಹಳೆ ಒಡಂಬಡಿಕೆಯಲ್ಲಿ ಉಪ್ಪಿಗಿರುವಂತಹ ಸ್ಥಾನಮಾನ ಏನು ಎಂಬುದಾಗಿ ನೆನಪು ಮಾಡ್ತಾ ಬರೋಣ. ಯಾಜಕ ಕಾಂಡ 2ನೇ ಅಧ್ಯಾಯ 13ನೇ ವಚನ, ಎಲ್ಲ ನೈವೇದ್ಯ ಪದಾರ್ಥಗಳಿಗೂ ಉಪ್ಪು ಹಾಕಿ ಸಮರ್ಪಿಸಬೇಕು. ಉಪ್ಪು ಯೆಹೋವನ ಸಂಗಡ ನಿಮಗಿರುವ ಒಡಂಬಡಿಕೆಯನ್ನ ಸೂಚಿಸುವುದರಿಂದ ಅದು ಯಾವ ನೈವೇದ್ಯ ದ್ರವ್ಯವಾದರೂ ಉಪ್ಪಿಲ್ಲದೆ ಇರಬಾರದು. ನೀವು ಅರ್ಪಿಸುವ ಎಲ್ಲ ಪದಾರ್ಥಗಳಲ್ಲಿಯೂ ಉಪ್ಪು ಸೇರೇ ಇರಬೇಕು. ಯಾರು ಹೇಳುವಂತ ಮಾತು? ದೇವರೇ ಹೇಳುವಂತಹ ಮಾತು. ಬನ್ನಿ ಈಗ 11ನೇ ವಚನದಿಂದ ನಾವು ಹೋಗೋಣ. 11ನೇ ವಚನದಿಂದ, ನೀವು ಯೆಹೋವನಿಗೆ ನೈವೇದ್ಯವಾಗಿ ಸಮರ್ಪಿಸುವ ಯಾವ ಪದಾರ್ಥವನ್ನಾಗಲಿ ಹುಳಿ ಹಿಟ್ಟಿನಿಂದ ಮಾಡಬಾರದು. ಯಾವ ಹುಳಿ ಪದಾರ್ಥವನ್ನಾಗಲಿ ಸಿಹಿ ಪದಾರ್ಥಗಳನ್ನಾಗಲಿ ಯೆಹೋವನಿಗೆ ಹೋಮ ಮಾಡಕೂಡದು. ಅವುಗಳನ್ನು ಪ್ರಥಮ ಫಲವಾಗಿ ಯೆಹೋವನಿಗೆ ಸಮರ್ಪಿಸಬಹುದೇ ಹೊರತು ಯಜ್ಞವೇದಿಯ ಮೇಲೆ ಸುವಾಸನೆಯುಂಟು ಮಾಡುವುದಕ್ಕಾಗಿ ಹೋಮ ಮಾಡಕೂಡದು. 3 ಸಂಗತಿಗಳು. 1, ಹುಳಿ ಇಲ್ಲದ ರೊಟ್ಟಿಗಳನ್ನ ನೀವು ಹುಳಿ ಹಿಟ್ಟಿನಿಂದ ಮಾಡಬಾರದು. ಹುಳಿ ಪದಾರ್ಥವನ್ನಾಗಲಿ ಸಿಹಿ ಪದಾರ್ಥಗಳನ್ನಾಗಲಿ ಯೆಹೋವನಿಗೆ ಹೋಮ ಮಾಡಕೂಡದು. ಇದು ಕಂಡೀಷನ್ ನಂಬರ್ 1. ಕಂಡೀಷನ್ ನಂಬರ್ 2, ನೈವೇದ್ಯ ಮಾಡುವಾಗ ಎಲ್ಲ ಪದಾರ್ಥಗಳಿಗೆ ಉಪ್ಪು ಹಾಕಲೇಬೇಕು. ನೈವೇದ್ಯ ಅಂದ್ರೆ ಏನು? ನೈವೇದ್ಯ ಎಂಬುದಾಗಿ ಹೇಳುವಾಗ ದೇವರಿಗೆ ಅರ್ಪಿಸುವ ಭೋಜನ ಸಾಮಗ್ರಿಗಳು, ವಸ್ತುಗಳು, ಅದು ದೇವರಿಗೆ ಮೀಸಲಾದದ್ದು. ಅಥವಾ ನಾವು ಸಾಮಾನ್ಯವಾಗಿ ಹೇಳುವಂತಹದ್ದು ದೇವರಿಗೆ
ಎಡೆ ಇಡುವಂತಹದ್ದು ಎಂಬುದಾಗಿ. ಇವತ್ತಿನ ಒಂದು ವೇಳೆ ಅನ್ಯ ಜನಾಂಗದವರು ದೇವರ ಮುಂದೆ ನೈವೇದ್ಯ ಪದಾರ್ಥಗಳನ್ನ ಅವ್ರು ಇಡ್ತಾರೆ. ಒಂದು ವೇಳೆ ಹಳೆಯ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲರಿಗೆ ಅನೇಕ ಆಜ್ಞಾ ವಿಧಿ ನಿರ್ಣಯಗಳನ್ನ ಆತನು ಮೋಶೆಯ ಮೂಲಕ ಪ್ರವಾದಿಗಳ ಮೂಲಕ ಆತನು ಕೊಟ್ಟಿದ್ದನ್ನ ನಾವು ಓದ್ತೇವೆ. ಅಂದರೆ ದೇವರಿಗೆ ಮೀಸಲಾದದ್ದು, ದೇವರಿಗೆ ಸಮರ್ಪಕವಾದಂತ ರೀತಿಯಲ್ಲಿ ಅರ್ಪಿಸುವಂತಹದ್ದು. ನೋಡ್ರಿ, ಆತನು ಹೇಳ್ತಾನೆ 11ನೇ, ನೀವು ಯೆಹೋವನಿಗೆ ನೈವೇದ್ಯವಾಗಿ ಅರ್ಪಿಸುವ ಯಾವ ಪದಾರ್ಥವನ್ನಾಗಲಿ ಹುಳಿ ಹಿಟ್ಟಿನಿಂದ ಮಾಡಬಾರದು. ಒಂದು ಹುಳಿ ಹಿಟ್ಟು, ಇನ್ನೊಂದು ಉಪ್ಪು, ಎರಡು ಸಂಗತಿಗಳು ಇಲ್ಲಿ ಬರೆಯಲ್ಪಟ್ಟಿವೆ. ಹುಳಿ ಹಿಟ್ಟು ಮಾಡಬಾರದು, ಉಪ್ಪು ಎಲ್ಲ ನೈವೇದ್ಯ ಪದಾರ್ಥಗಳಿಗೆ ಅದು ಹಾಕಬೇಕೆಂಬುದಾಗಿ ದೇವರು ಇಲ್ಲಿ ಹೇಳುವಂತಹದ್ದು. ಹಾಗಾದ್ರೆ ಒಂದು ಸ್ವಲ್ಪ ಹಿಂದಕ್ಕೆ ಹೋಗೋಣ. ಹುಳಿ ಅಂದರೆ ಏನು? ರುಚಿಯನ್ನ ಕೆಡಿಸುವಂತಹದ್ದು, ನಾಶವಾಗುವಂತಹದ್ದು, ಒಂದು ರೀತಿ ಆಮ್ಲ ಎಂಬ ಒಂದು ರುಚಿಯನ್ನ, ಅಂದರೆ ಅದು ಕೆಡಿಸುವಂತ ಗುಣವನ್ನ ಹೊಂದಿರುವಂತಹದ್ದು ಹುಳಿ. ಎಕ್ಸಾಂಪಲ್ ನಮ್ಮೆಲ್ಲರಿಗೂ ಗೊತ್ತುಂಟು ಪ್ರಿಯರೇ, ನಾವು ಬೇಕರಿಯಲ್ಲಿ ಈ ಬ್ರೆಡ್ ಬನ್ನು ಮಾಡುವಾಗ ಯಾರ್ಯಾರು ಮನೇಲಿ ಮಾಡ್ತಿದ್ರಿ, ಈಸ್ಟ್ ಎಂಬ ಒಂದು ಪದಾರ್ಥವನ್ನ ಹಾಕ್ತಾರೆ, ಹುಳಿ ಪದಾರ್ಥ. ಆ ಹುಳಿ ಪದಾರ್ಥ ಹಾಕುವಾಗ ಅದು ಉಬ್ಬಿಕೊಳ್ಳುವಂತಹದ್ದು. ಆ ಉಬ್ಬಿಕೊಳ್ಳುವಂತಹದ್ದು ಎಂಬುದಾಗಿ ಹೇಳುವಾಗ ಅದು ಹುಳಿಯಿಂದ ಆ ಪದಾರ್ಥ ನಾವು ತಿನ್ನುವಂತಹ ಬ್ರೆಡ್ ಆಗ್ಲಿ ಬನ್ನಾಗ್ಲಿ ಅದು ಒಂದು ರೀತಿಯಾದಂತ ಉಬ್ಬಿಕೊಂಡು ಅದು ತಿನ್ನುವ ಹಾಗೆ ಮಾಡ್ತದೆ. ಆದರೆ ಒಂದು 2 ದಿನ ಇಡುವುದಾದ್ರೆ ಅದು ಬೂಸ್ಟ್ ಕಟ್ಕೊಂಡ್ಬಿಡುತ್ತೆ. ಆ ಬೂಸ್ಟ್ ಕಟ್ಸುವಂತಹದ್ದೇ ಆ ಈಸ್ಟ್, ಹುಳಿ ಪದಾರ್ಥ. ಕೆಟ್ಟು ಹೋಗುವಂತೆ ಮಾಡುವಂತಹದ್ದೇ ಅದು ಹುಳಿ ಪದಾರ್ಥ. ಪ್ರಿಯ, ನಾ ಮುಂದಕ್ಕೆ ಅದನ್ನ ನಾವು ಓದ್ತೇನೆ, ಅದು ಏನು ಆ ಹುಳಿಯ ಬಗ್ಗೆ ಏನು ಹೇಳಿದೆ ಎಂಬುದಾಗಿ ನಾವು ನೋಡ್ತೇವೆ. ನೋಡ್ರಿ, ಉಪ್ಪು ಯೆಹೋವನ ಸಂಗಡ ಒಡಂಬಡಿಕೆಯನ್ನ ಸೂಚಿಸುವಂತದ್ದಾಗಿದೆ. ನೀವು ನೈವೇದ್ಯವನ್ನ, ದೇವರಿಗೆ ಸಮರ್ಪಕವಾದಂತ ಆ ನೈವೇದ್ಯ, ದೇವರಿಗೆ ಮೀಸಲಾದಂತ ಪದಾರ್ಥಗಳನ್ನ ನೀವು ಸಲ್ಲಿಸಬೇಕಾದರೆ ಅದು ಉಪ್ಪು ಯೆಹೋವನ ಸಂಗಡ ನಿಮಗಿರುವ ಒಡಂಬಡಿಕೆಯನ್ನ ಸೂಚಿಸುವುದರಿಂದ ಅದು ದ್ರವ್ಯವಾದರೂ ಉಪ್ಪಿಲ್ಲದೆ ಇರಬಾರದು. ಹೇಬೇಲ ಮತ್ತು ಕಾಯಿನನ್ನು ನಾವು ನೆನಪು ಮಾಡ್ತೇವೆ ಪ್ರಿಯ. ಹೇಬೇಲನು ದೇವರಿಗೆ ಇಷ್ಟವಾದಂತ ಒಂದು ಕಾಣಿಕೆ ಅಥವಾ ಹೋಮವನ್ನ ಆತನು ಮಾಡಿದ. ಚೊಚ್ಚಲು ಕುರಿಗಳ ಕೊಬ್ಬನ್ನ ಹೋಮ ಮಾಡಿದ. ದೇವರು ಅದನ್ನ ಸ್ವೀಕಾರ ಮಾಡಿದ. ಕಾಯಿನನಿಗೆ ಬಗ್ಗೆ ಬರೆಯುವಾಗ ಕಾಯಿನನು ಕೆಲವು ಪದಾರ್ಥಗಳನ್ನ, ಕೆಲವು ಕಾಯಿ ಪಲ್ಯಗಳನ್ನ ಆತನು ದೇವರಿಗೆ ಸಮರ್ಪಿಸಿದ. ದೇವರಿಗೆ ಅದು ಇಷ್ಟವಾಗ್ಲಿಲ್ಲ. ದೇವರಿಗೆ ಪ್ರಥಮ ಫಲವನ್ನ ಆತನು ಬಯಸುವಂತವನು. ಕಾಯಿನನು ತನ್ನ ಆಲೋಚನೆಗೆ ತಕ್ಕ ಹಾಗೆ ಕೆಲವನ್ನ, ಅವನಿಗೆ ಯಾವುದು ಸರಿ ತೋರುತ್ತೋ ಅದನ್ನ ತಂದು ಆತನ ಇಟ್ಟ. ಪ್ರಿಯರೇ, ನಾವು ನೈವೇದ್ಯವನ್ನ ಸಲ್ಲಿಸುವಾಗ ರುಚಿ ಇಲ್ಲದೆ ಇರುವಂತಹ ಪದಾರ್ಥಗಳು, ಕೆಟ್ಟು ಹೋಗುವಂತ ಪದಾರ್ಥಗಳನ್ನ ದೇವರು ಎಂದೂ ಇಷ್ಟಪಡುವುದಿಲ್ಲ. ನಾನು ಈಗಾಗಲೇ ಹೇಳಿದೆ, ಉಪ್ಪು ಶುದ್ಧಪಡಿಸುವಂತ ಗುಣವನ್ನ ಹೊಂದಿದೆ. ಉಪ್ಪು ವಸ್ತು ಕೆಡದೇ ಇರುವಂತೆ ಮಾಡುವಂತ ಗುಣವನ್ನ ಹೊಂದಿದೆ. ಇಸ್ರಾಯೇಲರಿಗೆ ಆತನು ಹೇಳ್ತಾ ಇದ್ದಾನೆ, ಇಸ್ರಾಯೇಲರು ಎಷ್ಟೋ ಸಲ ದೇವರ ವಿರುದ್ಧವಾಗಿ ತಮ್ಮ ಕಾರ್ಯವನ್ನ ಅವರು ಮಾಡಿದಂಥವರು. ಒಂದು ವೇಳೆ ಹಳೆ ಒಡಂಬಡಿಕೆಯಲ್ಲಿ ಇರುವಂತ ಈ ಜನಾಂಗ ಮತ್ತೆ ಮತ್ತೆ ದೇವರಿಗೆ ವಿರೋಧವಾಗಿ ನಡ್ಕೊಳ್ಳುವಂತವರವರಾಗಿದ್ರು. ಹುಳಿ ಇರುವಂತ ಆ ಎಲ್ಲ ಸಂಗತಿಗಳನ್ನ ಅವರು ಹೊಂದಿದಂಥವರು. ನೋಡ್ರಿ, ಇದರ ಬಗ್ಗೆ, ಹುಳಿಯ ಬಗ್ಗೆ ಹೊಸ ಒಡಂಬಡಿಕೆಯಲ್ಲಿ ನಾವು ಓದ್ತೇವೆ. ಅದು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ಈ ಹುಳಿ ಏನ್ ಮಾಡ್ತದೆ ಅನ್ನುವಂಥದ್ದನ್ನ
ಆದ ಕಾರಣ ನಾವು ಹಳೆ ಹುಳಿಯನ್ನು, ಅಂದರೆ ಹುಳಿ ಯಾವುದು ಎಂಬುದಾಗಿ ಹೇಳುವಾಗ ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಹುಳಿಯನ್ನ ಇಟ್ಟುಕೊಳ್ಳದೆ ಸರಳತೆ, ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನ ಆಚರಿಸೋಣ. ಅಪೊಸ್ತಲ ಅಂತ ಪೌಲನು ಕೊರಿಂಥ ಸಭೆಗೆ ಆತನು ಬರಿತಾನೆ. ಯಾಕಂದ್ರೆ ಈ ಹುಳಿ ಹಿಟ್ಟಿನ ವಿಷಯದಲ್ಲಿ ಎಚ್ಚರಿಕೆಯನ್ನ ಕೊಡುವಂತವನು ಪೌಲನಾಗಿದ್ದಾನೆ. ಇಲ್ಲಿ ಹೇಳುವ ಪ್ರಕಾರ ಆ ಯಾಜಕ ಕಾಂಡಗಳ ಪುಸ್ತಕದಲ್ಲಿ ನಾವು ನೋಡುವಾಗ, ನೀವು ಯೆಹೋವನಿಗೆ ಆ ನೈವೇದ್ಯವನ್ನ ಸಮರ್ಪಿಸಬೇಕಾದ್ರೆ ಅದು ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಆತನು ತಿಳಿಸುವಾಗ, ನಿಮ್ಮ ದುಷ್ಟತ್ವವನ್ನ ನೀವು ಬಿಡಬೇಕು, ನೀವು ದುರ್ಮಾರ್ಗವನ್ನ ಬಿಡಬೇಕು, ನೀವು ಅರ್ಪಿಸುವಂತಹ ನೈವೇದ್ಯ ನನಗೆ ಇಷ್ಟ ಆಗಬೇಕು. ದೇವರು ಬಯಸುವಂತಹದ್ದು ಅದೇ. ನಿಮ್ಮ ದುಷ್ಟತ್ವಗಳು, ನೀವು ಒಂದು ವೇಳೆ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4ನೇ ವಚನ, ಇಸ್ರಾಯೇಲರೇ ಕೇಳಿರಿ, ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿ ಮಾಡಬೇಕು. ನಿಮ್ಮ ಪೂರ್ಣ ಹೃದಯ ದೇವರಿಗೆ ಅರ್ಪಿಸಬೇಕು. ಅದೇ ಆತನು ಇಷ್ಟಪಡುವಂತ ಯಜ್ಞ. ನಿಮ್ಮ ಹೃದಯ ಯಾವ ಕಶ್ಮಲವನ್ನು ತುಂಬಿಕೊಳ್ಳಬಾರದು. ನನ್ನ ಹೊರತು ನಿಮಗೆ ಬೇರೆ ದೇವರು ಇರ್ಕೂಡುದು. ಇದು ಮೋಶೆಯ ಮೂಲಕ ದೇವರು ಸ್ಪಷ್ಟವಾಗಿ ತನ್ನ ಆಜ್ಞೆಯನ್ನ ಆತನು ತಿಳಿಸ್ತಾನೆ. ನೀವು ಅರ್ಪಿಸುವಂತ ಆ ಯಜ್ಞ ಅದು ಪರಿಶುದ್ಧವಾಗಿರಬೇಕೆಂಬುದಾಗಿ ಬಯಸುವಂತ ದೇವರು. ನಮ್ಮ ಹೃದಯ ಇವತ್ತು ಏನೇನು ತುಂಬಿಕೊಂಡಿದೆ ಅನ್ನುವಂಥದ್ದನ್ನ ಹಳೆಯ ಹುಳಿಗಳು ನನ್ನ ಹೃದಯದಲ್ಲಿ ತುಂಬಿಕೊಂಡಿವೆ. ದುಷ್ಟತ್ವ, ಕೋಪ, ಮತ್ಸರ, ದ್ವೇಷ ಎಲ್ಲವನ್ನ ತುಂಬಿಕೊಂಡು ನಾವು ಆರಾಧನೆಗೆ ಹೋದ್ರೆ, ಆರಾಧನೆಯಲ್ಲಿ ಎದ್ದು ನಿಂತು ನಾವು ಸ್ತೋತ್ರ ಮಾಡುವುದಾದರೆ ದೇವರು ಮೆಚ್ಚುತ್ತಾನ? ಖಂಡಿತವಾಗಿ ಮೆಚ್ಚುವುದಿಲ್ಲ. ಆ ಆರಾಧನೆಯನ್ನು ಆತನು ಸ್ವೀಕರಿಸುವುದೂ ಇಲ್ಲ. ಬಹುಶಃ ಆತನು ಹೇಳುವಾಗ, ಆ ಉಪ್ಪಿನ ಒಡಂಬಡಿಕೆ ಯಾವುದು ಎಂಬುದಾಗಿ ಹೇಳುವಾಗ, ನಿಮ್ಮ ಹೃದಯ ಶುದ್ಧವಾಗಿರಬೇಕು, ಕೆಡದಂತಹ ಹೃದಯ ನಿಮ್ಮ ಹೃದಯವಾಗಿರಬೇಕು, ಅದನ್ನ ನನಗೆ ಸಮರ್ಪಿಸಿರಿ ಎಂಬುದಾಗಿ. ಹುಳಿ ಇಲ್ಲದೆ ಇರುವಂತ ನಿಮ್ಮ ಹೃದಯ, ಹುಳಿ ಇಲ್ಲದೆ ಇರುವಂತ ನಿಮ್ಮ ಆ ಒಂದು ಪರಿಶುದ್ಧವಾದಂತಹ ಹೃದಯ, ಅದು ನನಗೆ ನೈವೇದ್ಯವಾಗಿ ನೀವು ಸಮರ್ಪಿಸಬೇಕೆಂಬುದಾಗಿ. ಒಂದು ವೇಳೆ ಈ ಉಪ್ಪು ನನಗೂ ನನ್ನ ಜನರಿಗೂ ಒಂದು ಒಡಂಬಡಿಕೆಯ ವಸ್ತುವಾಗಿದೆ ಎಂಬುದಾಗಿ ದೇವರು ತನ್ನ ಆಲೋಚನೆಯನ್ನ ಆತನು ಹೇಳುವಂತವನು ಆತನಾಗಿದ್ದಾನೆ. ಎರಡನೇದಾಗಿ ನೋಡುವಾಗ, ಇದೇ ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯಕ್ಕೆ ನಾವು ಬರುವಾಗ, ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 4ನೇ ವಚನ ನಿಮಗಾಗಿ ಓದ್ತೇನೆ. 7 ದಿವಸವು ನಿಮ್ಮ ದೇಶದಲ್ಲೆಲ್ಲ ಹುಳಿ ಬೆರೆದ ಯಾವ ಪದಾರ್ಥವು ನಿಮ್ಮ ಬಳಿಯಲ್ಲಿ ಇರಲೇಬಾರದು. ಮೊದಲನೇ ದಿನ ಸಂಜೆಯಲ್ಲಿ ನೀವು ವಧಿಸಿದ ಪಶು ಮಾಂಸದಲ್ಲಿ ಸ್ವಲ್ಪವನ್ನಾದರೂ ಮರುದಿನವರೆಗೆ ಉಳಿಸಬಾರದು. ಅಂದರೆ ಯಾವುದು ಎಂಬುದಾಗಿ ಹೇಳುವಾಗ, ಇದು ಬಿಡುಗಡೆಯ ಒಂದು ಸಂದೇಶವನ್ನ ಅದು ತೋರಿಸುವಂತದ್ದಾಗಿದೆ ಪ್ರಿಯರೇ. ಬಿಡುಗಡೆಯ ದಿನ, ಜೀವಮಾನವೆಲ್ಲ ನೀವು ದೇವರಿಗೆ ಸಮರ್ಪಕವಾದಂತ ರೀತಿಯಲ್ಲಿ ನಡಿಬೇಕೆಂಬುದಾಗಿ ದೇವರು ಇಷ್ಟಪಡುವಂತಹದ್ದು. ನೀವು ಕಷ್ಟವನ್ನ ಸೂಚಿಸುವಂತಹದ್ದು ಹುಳಿ ಇಲ್ಲದ ರೊಟ್ಟಿ 7 ದಿನದವರೆಗೂ ನೀವು ತಿನ್ನಬೇಕು. ಒಂದು ವೇಳೆ 3ನೇ ವಚನದಿಂದ ನಾನು ಓದ್ತೇನೆ, ಇಲ್ಲ 1ನೇ ವಚನದಿಂದ ಓದ್ತೇನೆ. ನೀವು ಚೈತ್ರ ಮಾಸದಲ್ಲಿ ಪಸ್ಕ ಹಬ್ಬವನ್ನು ನಿಮ್ಮ ದೇವರಾದ ಯೆಹೋವನಿಗೋಸ್ಕರ ಆಚರಿಸಬೇಕು. ಆ ಮಾಸದಲ್ಲಿಯೇ ರಾತ್ರಿ ಕಾಲದಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಐಗುಪ್ತದಿಂದ ಬಿಡಿಸಿದನಲ್ಲವೇ. ನೀವು ಆಡು ಕುರಿಗಳನ್ನೆಲ್ಲ ದನಗಳನ್ನಾಗಲಿ ಪಸ್ಕದ ಪಶುವನ್ನು ಯೆಹೋವನು ತನ್ನ ಹೆಸರಿನಲ್ಲಿ ಸ್ಥಾಪಿಸುವುದಕ್ಕೆ ಅದು ಕೊಡುವ ಸ್ಥಳದಲ್ಲಿ ಆತನಿಗಾಗಿ ವಧಿಸಬೇಕು. ಅದರೊಂದಿಗೆ ಹುಳಿ ಇಲ್ಲದ ರೊಟ್ಟಿಯನ್ನು, ಹುಳಿ ಹಾಕಿದ ರೊಟ್ಟಿಯನ್ನು ತಿನ್ನಬಾರದು. ಯಾಕಂದರೆ ನೀವು ರೊಟ್ಟಿಗೆ ಹುಳಿ ಹಾಕುವುದಕ್ಕೆ ಅವಕಾಶವಿಲ್ಲದೆ ಅವಸರದಿಂದ ಐಗುಪ್ತ ದೇಶವನ್ನ ಬಿಟ್ಟು ಬಂದಿದ್ದೀರಿ.
ಬಿಡುಗಡೆಯಾದಂತಹ ದಿನವನ್ನು ನೀವು ನೆನಪಿಗೆ ತಂದುಕೊಳ್ಳಬೇಕು. ಎಲ್ಲಿಯವರೆಗೆ? ಜೀವಮಾನದವರೆಗೆ ನೀವು ನಿಮ್ಮ ಪುತ್ರ ಪೌತ್ರಾದಿಗಳಿಗೆ ಈ ದಿನವನ್ನ ನೀವು ನೆನಪು ಮಾಡುತ್ತಾ ಹೋಗಲೇಬೇಕು, ತಿಳಿಸಲೇಬೇಕು. ಹುಳಿ ಇಲ್ಲದ ರೊಟ್ಟಿ, ಪರಿಶುದ್ಧವಾದಂತಹ ದಿನ, ನಿಮ್ಮ ಬಿಡುಗಡೆಯನ್ನ ಸೂಚಿಸುವಂತಹ ದಿನ. ಆ ದಿನ ಹುಳಿ ಇಲ್ಲದ ರೊಟ್ಟಿಯನ್ನ, ಹುಳಿ ಹಾಕಿದ ರೊಟ್ಟಿಯನ್ನ ನೀವು ತಿನ್ನಲೇ ಕೂಡುದು ಎಂಬುದಾಗಿ. ನೋಡ್ರಿ, 7 ದಿವಸ ನೀವು ನನಗೆ ಜಾತ್ರೆಯನ್ನು ನಡೆಸಬೇಕೆಂಬುದಾಗಿ ಹೇಳುವಾಗ ಆ 7 ದಿವಸವು ನಿಮ್ಮನ್ನ ಕೆಡದಂತೆ ನೀವು ನೋಡಿಕೊಳ್ಳಬೇಕು. ಯಾಕಂದ್ರೆ ದೇವರು ಹೇಳುವಂತ ಮಾತು, ನೀವು ಪಸ್ಕವ ಹಬ್ಬವನ್ನು ನಿಮ್ಮ ದೇವರಾದ ಯೆಹೋವನಿಗೋಸ್ಕರ ಆಚರಿಸಬೇಕು, ನಿಮ್ಮ ಸಂತೋಷಕ್ಕಾಗಿ ಅಲ್ಲ, ನಿಮ್ಮ ಸಂತೋಷಕ್ಕಾಗಿ ಅಲ್ಲ, ಯೆಹೋವನಿಗೋಸ್ಕರ, ನಿಮ್ಮನ್ನಾತನು ಬಿಡುಗಡೆ ಮಾಡಿದಂತಹ ದಿನದ ನೆನಪಿಗೋಸ್ಕರ ನೀವು ಇದನ್ನು ಆಚರಿಸಬೇಕೆಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಒಂದು ವೇಳೆ ನೀವು ಹುಳಿ ಬೆರೆಸಿದಂತ ರೊಟ್ಟಿಯನ್ನ ತಿನ್ನುವುದಾದ್ರೆ ನಾನು ಏನ್ ಮಾಡ್ತೇನೆ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಆತನು ತಿಳಿಸ್ತಾನೆ. ಇದೇ ವಿಮೋಚನಾ ಕಾಂಡ 12ನೇ ಅಧ್ಯಾಯಕ್ಕೆ ನಾವು ಬರುವಾಗ 12ನೇ ಅಧ್ಯಾಯ 15ನೇ ವಚನ, 7 ದಿವಸ ನೀವು ಹುಳಿ ಇಲ್ಲದ ರೊಟ್ಟಿಯನ್ನ ತಿನ್ನಬೇಕು. ಮೊದಲನೇ ದಿನದಲ್ಲಿಯೇ ಹುಳಿ ಹಿಟ್ಟನ್ನೆಲ್ಲ ನಿಮ್ಮ ಮನೆಯೊಳಗಿಂದ ತೆಗೆದು ಬಿಡಬೇಕು. ಆ ದಿವಸ ಮೊದಲುಗೊಂಡು 7 ದಿವಸದೊಳಗೆ ಯಾವನಾದರೂ ಹುಳಿ ಬೆರೆಸಿದ್ದನ್ನು ತಿಂದರೆ ಅವನು ಇಸ್ರಾಯೇಲರಿಂದ ತೆಗೆದು ಹಾಕಲ್ಪಡಬೇಕು. ಎಷ್ಟು ಗಂಭೀರವಾದಂತ ಸಂಗತಿ ತನ್ನ ಜನರಿಗೆ ಆತನು ತಿಳಿಸ್ತಾ ಇದ್ದಾನೆ ಪ್ರಿಯ. ಹುಳಿ ಹಿಟ್ಟಿನ ರೊಟ್ಟಿಯನ್ನು ನೀವು ತಿನ್ನುವುದಾದರೆ ಇಸ್ರಾಯೇಲರಿಂದ ತೆಗೆದು ಹಾಕಲ್ಪಡಬೇಕು. ಇಸ್ರಾಯೇಲರಿಗೆ ಆತನು ಹೇಳುವಂತಹದ್ದು, ನನ್ನ ಸ್ವಕೀಯ ಪ್ರಜೆಗಳು ಎಂಬುದಾಗಿ, ನಾನು ಆರಿಸಿಕೊಂಡಂತ ಜನಾಂಗ. ಯೆಶಾಯನು ಬರೆದ ಪ್ರವಾದನ ಗ್ರಂಥದಲ್ಲಿ ಆತನು ಹೇಳ್ತಾನೆ 63ನೇ ಅಧ್ಯಾಯ, ಇವರು ನನ್ನ ಮಕ್ಕಳು, ನನ್ನ ಪ್ರಜೆಗಳು, ಮೋಸ ಮಾಡಲಾರರು ಅಂದುಕೊಂಡು ನಾನಿವರಿಗೆ ರಕ್ಷಕನಾದೆನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯ. ಒಂದೊಂದು ನಿಬಂಧನೆಗಳು ದೇವರು ಅವರಿಗೆ ತಿಳಿಸುತ್ತಾ ಬಂದ ಕಾರಣ ಒಂದೇ, ನೀವು ನನ್ನ ಜನಾಂಗ, ನನಗೆ ವಿಧೇಯರಾಗಿ ನಡ್ಕೊಳ್ಬೇಕು, ನೀವು ಪರಿಶುದ್ಧರಾಗಿ ನಡ್ಕೊಳ್ಬೇಕು, ನೀವು ನೀತಿವಂತರಾಗಿ ನನಗೆ ನಡ್ಕೊಳ್ಬೇಕು. ಇದು ದೇವರ ಆಲೋಚನೆ, ದೇವರ ಬಯಕೆ. ಅದಕ್ಕಾಗಿ ಮೋಶೆಯ ಮೂಲಕ ಅನೇಕ ಆಜ್ಞೆ, ವಿಧಿಗಳನ್ನ, ನಿರ್ಣಯಗಳನ್ನ ಆತನು ತಿಳಿಸುತ್ತಾ ಬಂದನು. ಹೀಗೆ ಇರಬೇಕು ಎಂಬುದಾಗಿ, ಹೀಗೆ ಇರಬೇಕೆಂಬುದಾಗಿ ಅಂದುಕೊಂಡಂತ ದೇವರು ಉಪ್ಪು ಮತ್ತೆ ಹುಳಿಯನ್ನ ಆತನು ಉದಾಹರಣೆಯಾಗಿ ಆತನಿಟ್ಟ. ನೀವು ಅರ್ಪಿಸುವಂತ ನೈವೇದ್ಯ, ಅದರಲ್ಲಿ ಉಪ್ಪು ಸೇರಲೇಬೇಕು. ಅದು ನಮ್ಮನ್ನ ಕೆಡಿಸದಂತೆ ನಮ್ಮ ಜೊತೆಯಲ್ಲೇ ಇರಬೇಕೆಂಬುದಾಗಿ ಆತ್ಮನ ಮೂಲಕ ಆತನ ನಡೆಸುವಿಕೆಯನ್ನ ನಾವು ಇಲ್ಲಿ ಗಮನಿಸ್ತೇವೆ ಪ್ರಿಯರೇ. ಹುಳಿ ಕೆಡಿಸುವಂತಹ ಗುಣ. ಒಂದು ವೇಳೆ ಆತನು ಪ್ರಾರಂಭದಲ್ಲಿ ವಿಮೋಚನಾ ಕಾಂಡ 3ನೇ ಅಧ್ಯಾಯದಲ್ಲಿ ಮೋಶೆಗೆ ಹೇಳ್ತಾನೆ, ನಾನು ಇವರನ್ನ ಹಾಲು ಜೇನು ಹರಿಯುವಂತಹ ದೇಶಕ್ಕೆ ನಾನು ನಡೆಸ್ಕೊಂಡು ಹೋಗ್ತೇನೆ ಎಂಬುದಾಗಿ. ಆಯ್ತು, 400 ವರ್ಷಗಳು ಐಗುಪ್ತ ದೇಶದಲ್ಲಿ ಅವರು ಪಟ್ಟಂತ ಯಾತನೆ, ಹಿಂಸೆ, ಸಂಕಟ ಎಲ್ಲವನ್ನ ನಾನು ತೀರಿಸ್ತೇನೆ. ಆದ್ರೆ ಅಲ್ಲಿ 7 ಜನಾಂಗ ಉಂಟು. ನೀವು ಹೋಗುವಂತಹ ಸ್ಥಳದಲ್ಲಿ ನೀವು ಅವರೊಟ್ಟಿಗೆ ಸೇರಕೂಡದು. ಒಂದು ವೇಳೆ ಅವರು ನಿಮ್ಮನ್ನ ಅವರ ದೇವತೆಗಳ ಕಡೆಗೆ ಅವಳು ಎಳೆದು ಬಿಡ್ತಾರೆ ಎಂಬುದಾಗಿ, ಅವರ ಜೊತೆಯಲ್ಲಿ ಹೊಕ್ಕು ಬಳಕೆ ನೀವು ಮಾಡಿಕೊಡುದು. ಏನ್ ಮಾಡಿದ್ರು? ಹೋದ್ರು, ಸೇರ್ಕೊಂಡ್ರು. ದೇವರು ಹೇಳಿದ್ದ, ನನ್ನ ಹೊರತು ನಿಮಗೆ ಬೇರೆ ದೇವರು ಇರ್ಕೂಡುದು ಎಂಬುದಾಗಿ ಹೃದಯವನ್ನ ಕೆಡಿಸಿಕೊಂಡ್ರು, ಹುಳಿ ಪದಾರ್ಥಗಳನ್ನ ತುಂಬಿಕೊಂಡ್ರು. ಮೋಶೆಯ ಮೂಲಕ ದೇವರು ಅವರಿಗೆ ಹೇಳ್ತಾರೆ, ನನ್ನ ಕಡೆಗೆ ನೀವು ತಿರುಗಿರಿ ಎಂಬುದ. ನಾನು ಅವರನ್ನು ಶುದ್ಧ ಮಾಡಬೇಕು, ನನ್ನನ್ನು ಮರೆತು ಬಿಟ್ಟಿದ್ದಾರೆ. ಆ ಹುಳಿ ಪದಾರ್ಥಗಳು ಅವರ ಹೃದಯದಲ್ಲಿ ತುಂಬಿದೆ. ನೋಡ್ರಿ, ಇಲ್ಲಿ ಆತನು ಹೇಳ್ತಾನೆ,
ಇಸ್ರಾಯೇಲರಿಂದ ತೆಗೆದು ಹಾಕಲ್ಪಡಬೇಕು. ಹುಳಿ ಹಿಟ್ಟೆಲ್ಲ ನಿಮ್ಮ ಮನೆಯೊಳಗಿಂದ ತೆಗೆದು ಬಿಡಬೇಕು. ಆ ದಿವಸ ಮೊದಲುಗೊಂಡು 7 ದಿವಸವರೆಗೆ ಯಾವನಾದರೂ ಹುಳಿ ಬೆರೆಸಿದ್ದನ್ನು ತಿಂದರೆ, ಯಾವನಾದರೂ ತಿನ್ನಕೂಡುದು. ತನ್ನ ಜನಾಂಗ, ತಾನು ಆರಿಸಿಕೊಂಡಂಥವನು ಹೀಗೆ ಎಂಬುದಾಗಿ ಬಯಸುವಂತವನು ಆತನಾಗಿದ್ದಾನೆ. ಹಾಗಾದ್ರೆ ಪ್ರಿಯರೇ, ಈ ಹುಳಿ ಹಿಟ್ಟು 1 ಕೊರಿಂಥ 5:8 ನಾವು ನೋಡುವಾಗ 6ನೇ ವಚನ ನೋಡ್ತೇವೆ. ನೀವು ಹಿಗ್ಗುವುದು ಒಳ್ಳೆಯದಲ್ಲ, ಸ್ವಲ್ಪ ಹುಳಿ ಕಲಿಸಿದರೆ ಕಣಿಕವೆಲ್ಲ ಹುಳಿಯಾಗುತ್ತದೆ ಎಂಬುದು ನಿಮಗೆ ತಿಳಿಯದು. ಮತ್ತೊಮ್ಮೆ ಓದ್ತೇನೆ, 6ನೇ ವಚನ. ನೀವು ಹಿಗ್ಗುವುದು ಒಳ್ಳೆಯದಲ್ಲ, ಸ್ವಲ್ಪ ಹುಳಿ ಕಲಿಸಿದರೆ ಕಣಿಕವೆಲ್ಲ, ಅಂದ್ರೆ ಕಣಿಕ ಎಂಬುದಾಗಿ ಹೇಳುವಾಗ ನಾವು ಗೋಧಿ ಚಪಾತಿ ಮಾಡ್ಬೇಕಾದ್ರೆ ಕಲಸಿ ಇಡ್ತೀವಲ್ಲ, ಒಂದು ಸ್ವಲ್ಪ ಹುಳಿ ಬಿಟ್ರೆ ಒಂದು ಭಾಗ ಮಾತ್ರ ಅಲ್ಲ, ಇಡೀ ಆ ಹಿಟ್ಟೆ ಹುಳಿ ಆಗುವಂತಹದ್ದು ಅದಾಗ್ತದೆ. ನೀವು ಹುಳಿ ಇಲ್ಲದವರು ಎನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದು ಹಾಕಿ ಹೊಸ ಕಣಿಕದಂತಾಗಿರ್ರಿ, ಹೊಸ ಮನುಷ್ಯರಾಗಿರ್ರಿ. ಒಂದು ವೇಳೆ ಆತನು ತನ್ನ ಶಿಷ್ಯರಿಗೆ ಹೇಳುವಂತ ಮಾತು, ನೀವು ಭೂಮಿಗೆ ಉಪ್ಪಾಗಿರ್ರಿ, ನೀವು ಭೂಮಿಗೆ ಬಾಧ್ಯರಾಗಿರ್ಬೇಕಾದ್ರೆ ಪ್ರೀತಿ, ಮಮತೆ, ತಾಳ್ಮೆ, ಸಹನೆ ಎಲ್ಲವನ್ನ ಹೊಂದಿರಬೇಕು. ಇದರ ಜೊತೆಯಲ್ಲಿ ಅನೇಕರನ್ನ ಪರಿವರ್ತನೆ ಮಾಡುವಂತ ಜವಾಬ್ದಾರಿಯನ್ನು ಸಹ ನೀವು ಹೊತ್ತುಕೊಳ್ಳಬೇಕೆಂಬುದಾಗಿ ಆತನು ಹೇಳ್ತಾರೆ. ಪ್ರಿಯರೇ, ನಾನು ಇಲ್ಲಿಗೆ ಇನ್ನೂ ಉಂಟು ಇದರ ವಿಷಯದಲ್ಲಿ. ನನ್ನ ಮುಂದಿನ ಸಂದೇಶದಲ್ಲಿ ನಾನು ಅದನ್ನ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಆದರೆ ನೀವು ಭೂಮಿಗೆ ಉಪ್ಪಾಗಿರ್ರಿ ಎಂಬುದಾಗಿ ಆತನು ಹೇಳುವಾಗ ನೀವು ಮಾದರಿಯಾಗಿರಬೇಕು. ಉಪ್ಪು ಯಾವ ಗುಣವನ್ನ ಅದು ಹೊಂದಿದೆಯೋ ಆ ಗುಣಲಕ್ಷಣಗಳು ನಿಮ್ಮಲ್ಲಿ ಇರಬೇಕು. ಒಂದು ವೇಳೆ ನೀವೇ ಹುಳಿಯಾದರೆ ಆತನು ಹೇಳುವ ಪ್ರಕಾರ ಅದು ಕೆಲಸಕ್ಕೆ ಬಾರದೇ ಇರುವಂತದ್ದಾಗಿದೆ. ಈ ಹುಳಿ ಸ್ವಲ್ಪ ಹುಳಿ ಬಿದ್ದರೆ ಸಾಕು. ಹಿಗ್ಗುವುದು ಬೇಡ, ಅಹಂಕಾರ ಪಡುವುದು ಬೇಡ, ದುಸ್ಸತ್ವವನ್ನ ಪಡೆದುಕೊಳ್ಳುವಂಥದ್ದು ಬೇಡ. ಇವೆಲ್ಲ ಹುಳಿಗೆ ಸಮಾನ. ಆದರೆ ಉಪ್ಪು ಯಾವ ಗುಣಲಕ್ಷಣಗಳನ್ನ ಹೊಂದಿದೆಯೋ ಅದರ ಹಾಗೆ ನೀವು ಇರಬೇಕೆಂಬುದಾಗಿ ಯೇಸು ಕ್ರಿಸ್ತನು ಅವರಿಗೆ ಬೋಧಿಸುವಂತದ್ದನ್ನು ನಾವು ಕಾಣ್ತೇವೆ. ಇನ್ನೂ ಅನೇಕ ವಿಷಯಗಳು ಉಪ್ಪಿನ ಬಗ್ಗೆ ಉಂಟು. 2-3 ತರಗತಿಗಳು ಒಂದು ವೇಳೆ ಈ ಒಂದು ನಾನು ತೆಗೆದುಕೊಳ್ಳುವಂತಹದ್ದು ಈ ಹಳೆ ಒಡಂಬಡಿಕೆಯ ವಿಷಯದಲ್ಲಿ ನಾನು ಇನ್ನು ಅದನ್ನ ನಿಮ್ಮ ಮುಂದೆ ವಿಸ್ತಾರವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹೇಗೂ ಈ ಒಂದು ವಾಕ್ಯಗಳನ್ನ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಒಂದು ವೇಳೆ ನನ್ನ ಸಂದೇಶ ಬರುವಾಗ ಅದನ್ನು ನೆನಪು ಮಾಡಿಕೊಂಡು ನಾವು ಅದರಲ್ಲಿ ಮುಂದುವರಿಯುವಂತೆ ದೇವರು ತಾನೇ ವಾಕ್ಯಗಳನ್ನ ನಮಗೆ ಆಶೀರ್ವದಿಸಲಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.